ಪಾಕಿಸ್ತಾನದಿಂದ ಭಾರತದ ಮೇಲೆ ಸೇಡಿನ ರಾಜಕೀಯ ಮಾಡಲಾಗ್ತಾ ಇದೆ. ಪಹಲ್ಗಾಮ್ ದಾಳಿ ಬಳಿಕ ಎರಡೂ ದೇಶಗಳ ಸಂಘರ್ಷ ಶುರುವಾಗ್ತಾ ಇದೆ. ಕುತಂತ್ರಿ ಪಾಕಿಸ್ತಾನದಿಂದ ಭಾರತದ ಮೇಲೆ ಷಡ್ಯಂತ್ರ ಮಾಡಲಾಗ್ತಾ ಇದೆ. ವಾಘಾ ಗಡಿ ಬಂದ್, ಭಾರತೀಯರ ಸಾರ್ಕ್ ವೀಸಾ ರದ್ದು, 1972ರ ಶಿಮ್ಲಾ ಒಪ್ಪಂದ ಅಮಾನತು, ಭಾರತೀಯ ವಿಮಾನಗಳಿಗೆ ಪಾಕ್ ವಾಯು ಪ್ರದೇಶ ಬಂದ್. ಇದೀಗ ಕುತಂತ್ರ ಕೆಲಸ ಮಾಡಲಾಗ್ತಾ ಇದೆ. ಪಾಕ್ನಿಂದ ಭಾರತದ ಮೇಲೆ ಸೇಡಿನ ರಾಜಕೀಯ ಮಾಡ್ತಾ ಇರೋದು. ನಾವು ಒಂದಷ್ಟು ಕಠಿಣ ರೀತಿಯಾದಂಥ ನಿರ್ಧಾರವನ್ನು ಪ್ರಕಟಿಸಿದ್ವಲ್ಲ, ಈಗ ಗೊತ್ತಾಗಿದೆ ಏನೇನು ಸಮಸ್ಯೆ ಆಗತ್ತೆ ಅಂತ. ಅದಕ್ಕೆ ಅವರು ಕುತಂತ್ರ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ದಾಳಿಯ ಬಳಿಕ ಎರಡೂ ದೇಶಗಳ ಸಂಘರ್ಷ ಮುಂದುವರಿತಾ ಇದೆ. ಕುತಂತ್ರಿ ಪಾಕಿಸ್ತಾನದಿಂದ ಭಾರತದ ಮೇಲೆ ಇದೀಗ ಇನ್ನಿಲ್ಲದಂಥ ಪ್ರಯೋಗಗಳನ್ನು ಮಾಡಬೇಕು ಅಂತ ಪ್ರಯತ್ನಿಸ್ತಾ ಇರೋದು. ವಾಘಾ ಗಡಿಯನ್ನ ಬಂದ್, ಭಾರತೀಯರ ಸಾರ್ಕ್ ವೀಸಾ ರದ್ದು, 1972ರ ಶಿಮ್ಲಾ ಒಪ್ಪಂದವನ್ನು ಕೂಡ ಅಮಾನತು. ಶಿಮ್ಲಾ ಒಪ್ಪಂದವನ್ನು ಅಮಾನತು ಮಾಡುವಂಥ ನಿಟ್ಟಿನಲ್ಲಿ ಇದೀಗ ಪಾಕಿಸ್ತಾನ ಮುಂದಾಗ್ತಾ ಇರುವಂಥದ್ದು. ನೋಡಿ, ಶಿಮ್ಲಾ ಒಪ್ಪಂದ ಇದು ಪಾಕ್ ಪ್ರತೀಕಾರದ ಕ್ರಮ ಅಂತ ಹೇಳ್ಕೊಳ್ತಾ ಇದ್ದಾರೆ. ಉಗ್ರರ ದಾಳಿಯ ಹಿನ್ನೆಲೆಯಲ್ಲಿ ಭಾರತವು ತನ್ನ ವಿರುದ್ಧ ತೆಗೆದುಕೊಂಡಿರುವಂಥ ಕ್ರಮಗಳಿಗೆ ಪ್ರತ್ಯುತ್ತರವಾಗಿ ಪಾಕಿಸ್ತಾನ ಕೆಲವು ಪ್ರತೀಕಾರದ ನಿರ್ಧಾರವನ್ನು ಪ್ರಕಟಿಸ್ತಾ ಇರೋದು. ಶಿಮ್ಲಾ ಒಡಂಬಡಿಕೆ ಸೇರಿದಂತೆ ದ್ವಿಪಕ್ಷೀಯ ಒಪ್ಪಂದಗಳು ಏನೇನಿತ್ತೋ ಅದನ್ನೆಲ್ಲ ಅಮಾನತಿನಲ್ಲಿರಿಸಬೇಕು ಅಂತ ಇದೀಗ ಚಿಂತನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ಪ್ರಕಟಿಸ್ತಾರೆ. ಏನಿದು ಶಿಮ್ಲಾ ಒಪ್ಪಂದ ಅಂತ ರೀಕಾಲ್ ಮಾಡ್ಕೊಬೇಡೋಣ. ಭಾರತ ಪಾಕ್ ನಡುವೆ 1972ರಲ್ಲಿ ಶಿಮ್ಲಾ ಒಪ್ಪಂದ ಆಗತ್ತೆ. 1971ರ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಹಿ ಹಾಕಲಾದ ಮಹತ್ವದ ಶಾಂತಿ ಒಪ್ಪಂದ ಇದು. ಭಾರತ ಪಾಕಿಸ್ತಾನದ ನಡುವೆ ಶಾಂತಿ ಸ್ಥಾಪನೆ ಕುರಿತಂತೆ ಮಾಡಿಕೊಂಡಂಥ ಒಪ್ಪಂದ. ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಗಡಿಯಲ್ಲಿ ಗುಂಡಿನ ದಾಳಿಯನ್ನು ನಡೆಸುವುದು, ಅತಿಕ್ರಮಣ ಹಾಗೂ ಭವಿಷ್ಯದಲ್ಲಿ ಯುದ್ಧ ಮಾಡದಿರುವುದು ಈ ಒಪ್ಪಂದದಲ್ಲಿನ ಮುಖ್ಯ ಅಂಶಗಳಾಗಿತ್ತು. ಅದನ್ನೀಗ ಅಮಾನತು ಮಾಡ್ತಾ ಇದ್ದಾರೆ. ಅಂದರೆ ಯುದ್ಧ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಕಾಲ್ ಕಿರ್ಕೊಂಡು ಬರೋದಕ್ಕೆ ಮುಂದಾಗ್ತಾ ಇರೋದು. ಇದು ಪ್ರಮುಖವಾಗಿ ಶಿಮ್ಲಾದಲ್ಲಿ, ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಸಹಿ ಹಾಕಿದ್ರಲ್ಲ, ಹಾಗಾಗಿ ಶಿಮ್ಲಾ ಒಪ್ಪಂದ ಅಂತ ಹೆಸರು ಬಂದಿತ್ತು. 1972ರಲ್ಲಿ ಈ ಒಪ್ಪಂದ ಆಗತ್ತೆ. ಗಡಿಯಲ್ಲಿ ಗುಂಡಿನ ದಾಳಿ ಮಾಡಬಾರ್ದು, ಅತಿಕ್ರಮಣ ಹಾಗೂ ಭವಿಷ್ಯದಲ್ಲಿ ಯುದ್ಧ ಮಾಡದೇ ಇರೋ ಥರ ಒಪ್ಪಂದ ಇದು. ಈ ಒಪ್ಪಂದವನ್ನು ಅಮಾನತು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಭಾರತೀಯ ವಿಮಾನಗಳಿಗೆ ಪಾಕ್ ವಾಯು ಪ್ರದೇಶವನ್ನು ಬಂದ್ ಮಾಡ್ತಾ ಇರೋದು. ಸೊ ಇದ್ರ ಜೊತೆಗೆ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ವಾಘಾ ಮುಖಾಂತರವಾಗಿ ನಡೀತಿದ್ದ ಎಲ್ಲ ವ್ಯಾವಹಾರಿಕ ಸಂಬಂಧಗಳಿಗೆ ತಡೆ ನೀಡೋದು. ವಾಘಾ ಗಡಿ ಮುಖಾಂತರ ಪ್ರವೇಶಿಸಿದ್ದ ಭಾರತೀಯರು ಏಪ್ರಿಲ್ 30 ಒಳಗೆ ವಾಪಸ್ ಆಗಬೇಕು. 1972ರ ಶಿಮ್ಲಾ ಒಪ್ಪಂದ ಅಮಾನತು. ಭಾರತದ ಜೊತೆಗಿನ ಎಲ್ಲ ದ್ವಿಪಕ್ಷೀಯ ಸಂಬಂಧಗಳಿಗೆ ತಾತ್ಕಾಲಿಕವಾಗಿ ಬ್ರೇಕು. ಭಾರತದ ಮುಖಾಂತರವಾಗಿ ಇತರೆ ದೇಶಗಳ ಜೊತೆ ನಡೀತಾ ಇದ್ದಂಥ ವ್ಯಾಪಾರಕ್ಕೆ ಬ್ರೇಕು. ಸಾರ್ಕ್ ಯೋಜನೆಯಡಿ ಭಾರತೀಯರಿಗೆ ನೀಡಲಾಗಿದ್ದ ಎಲ್ಲ ವೀಸಾವನ್ನು ರದ್ದು ಮಾಡಿರೋದು. ಸಿಖ್ ಹೊರತುಪಡಿಸಿ ಉಳಿದೆಲ್ಲ ನಾಗರಿಕರಿಗೆ ದೇಶ ತೊರೆಯುವುದಕ್ಕೆ 48 ಗಂಟೆಗಳ ಕಾಲ ಗಡುವು ನೀಡಿದ್ದಾರೆ. ಭಾರತದ ಒಡೆತನದ ಎಲ್ಲ ವಿಮಾನಗಳಿಗೆ ಪಾಕ್ ವಾಯುನೆಲೆಯನ್ನು ಬಂದ್ ಮಾಡಿದ್ದಾರೆ. ಭಾರತೀಯ ಸಂಸ್ಥೆಗಳ ವಿಮಾನಗಳಿಗೆ ಪಾಕ್ ವಾಯು ಮಾರ್ಗ ಬಂದ್ ಮಾಡಿದ್ದಾರೆ. ಭಾರತದ ರಕ್ಷಣೆ ನೌಕಾ ವಾಯುಪಡೆ ಸಲಹೆಗಾರರಿಗೆ ದೇಶ ತೊರೆಯಿರಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಏಪ್ರಿಲ್ 30 ಒಳಗೆ ಸ್ವದೇಶಕ್ಕೆ ತೆರಳಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಭಾರತೀಯ ರಾಯಭಾರ ಕಚೇರಿ ಸಿಬ್ಬಂದಿ ಸಂಖ್ಯೆ 30ಕ್ಕೆ ಕಡಿತ ಮಾಡಿದ್ದಾರೆ. ಸೊ ಇದು ಪಾಕಿಸ್ತಾನದಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರಗಳು. ಯಾವಾಗ ಭಾರತ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಶುರುವಾಯಿತೋ ಆಗ ಈ ಪಾಕಿಸ್ತಾನ ಕೂಡ ಕಠಿಣ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಖಾಂತರವಾಗಿ ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಮುಂದಾಗ್ತಾ ಇರುವಂಥದ್ದು. ಪಹಲ್ಗಾಮ್ನಲ್ಲಿ ನಡೆದಂಥ ಈ ಉಗ್ರ ಕೃತ್ಯವನ್ನು ಖಂಡಿಸಿ ಭಾರತ ಪಾಕ್ ವಿರುದ್ಧ ಸಿಂಧೂ ನದಿ ನೀರು ಒಪ್ಪಂದ ಸೇರಿ 5 ನಿರ್ಧಾರಗಳನ್ನು ಕೈಗೊಂಡ 24 ಗಂಟೆ ಒಳಗೆ ಪಾಕಿಸ್ತಾನ ಈ ಇಷ್ಟೂ ನಿರ್ಧಾರಗಳನ್ನು ಪ್ರಕಟಿಸಿರೋದು. ವಾಘಾ ಗಡಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಚ್ಚಲಾಗತ್ತೆ. ಈ ಮಾರ್ಗದ ಮುಖಾಂತರ ಭಾರತದಿಂದ ಎಲ್ಲ ಸಾರಿಗೆಯನ್ನು ಸ್ಥಗಿತಗೊಳಿಸಲಾಗಿದೆ. ಅನುಮತಿಯೊಂದಿಗೆ ವಾಘಾ ಮುಖಾಂತರವಾಗಿ ಪಾಕಿಸ್ತಾನಕ್ಕೆ ಪ್ರವೇಶಿಸಿದ ಭಾರತೀಯ ಪ್ರಜೆಗಳಿಗೆ ಏಪ್ರಿಲ್ 30 ಒಳಗೆ ಹಿಂತಿರುಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ.